ಕರ್ನಾಟಕದ ಜನತೆಗೆ ಶುಭಾಶಯಗಳು. ಆರ್ಗನೈಸರ್ ಇಲ್ಲಿದೆ, ಪರ್ಮಿಷನ್ ಆಸ್ಕ್ ಫಾರ್ ಪರ್ಮಿಷನ್. ಓಕೆ, ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಿಂಗೆ ಮಾರ್ನಿಂಗ್ ಎದ್ದಿದ್ದೆ, ಬಟ್ಟೆ ಕೆಳಗೆ ಬಂದಿದ್ರು, ಕೊಡ್ತಿದ್ದೀನಿ. नहीं हमारा चैनल है इसलिए मैं रिकॉर्ड करता हूँ रोज. लिखना है क्या कुछ? लिखना है क्या कुछ? क्या लिखना है? अच्छा, पैसे पे करना है. कितना? ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಏನ್ ಗುರು, ಬಟ್ಟೆ ಕೊಡ್ತಿದ್ದೀನಿ, ಅವ್ರು ಇನ್ನೂ 1500 ಹಾಕು ಅಂತವ್ರೆ. ಸರಿ, ಫ್ರೆಶ್ ಆಗೋಣ ಬನ್ನಿ. ಬೆಳಿಗ್ಗೆ ಎದ್ದಿದ ತಕ್ಷಣ ಫಸ್ಟ್ ರೂಟೀನ್ ನಂದು 1 ಲೀಟರ್ ನೀರು ಕುಡಿಬೇಕು. ದಿನ ಬೆಳಿಗ್ಗೆ ನಾ ಈ 1 ಲೀಟರ್ ವಾಟರ್ ಇಂದಾನೆ ನಾನು ದಿನ ಸ್ಟಾರ್ಟ್ ಮಾಡೋದು. ಸೊ ಇವಾಗ ರೆಡಿ ಆದ್ವಿ, ಯಾಕಂದ್ರೆ ಹೋಗ್ಬೇಕಲ್ಲ ರೀ ಕಾಲೇಜ್. ಯಾಕಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಗೋಸ್ಕರ ರೀಲ್ ಮಾಡ್ಬೇಕಲ್ಲ ರೀ, ಅದಕ್ಕೆ. ಫಾಲೋ ಮಾಡಿಲ್ಲ ಅಂದ್ರೆ ಇಲ್ಲಿ ಕೊಟ್ಟಿರ್ತೀನಿ, ಫಾಲೋ ಮಾಡ್ಕೊಳ್ಳಿ. ಲಿಫ್ಟ್ಗೋಸ್ಕರ ಕಾಯ್ತಿದ್ದೀನಿ. ತೆಳಗ್ ಸ್ವಾಮಿ ಬರ್ತಾನೆ. ಸ್ವಾಮಿ ಅಂದ್ರೆ ಯಾರು ಗೊತ್ತಾ? ಇನ್ ಸ್ಯಾಮಿ ಇನ್ಸ್ಪೈರ್ಸ್. ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡಿ, 20 ನಿಮಿಷದಿಂದ ವೇಟ್ ಮಾಡ್ತಿದ್ದೀನಿ, ಇವಾಗ ಬರ್ತಾನೆ. ಇನ್ಫ್ಲುಯೆನ್ಸರ್ಸ್ ಆದ್ಮೇಲೆ ಇಷ್ಟೇ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಜಿಮ್ಮಿ ಫಿಗೋ. ಏನ್ ಇವತ್ತು ವಿಶೇಷ? ಇನ್ಫ್ಲುಯೆನ್ಸರ್ ಆದ್ಮೇಲೆ ಇಷ್ಟೇ ನಮ್ಗೆ ವೇಟ್ ಮಾಡ್ಸೋದ್ ಬರೀ. ಇಲ್ಲ ಗಾಯ್ಸ್, ಮಕ ತೊಳೆಯೋದ್ ಲೇಟ್ ಆಯ್ತು. ಮಕ ತೊಳಿತಾನೆ, ಏನೇನ್ ಮಾಡ್ತಾನೋ. ಅವಾಗಿಂದ ಕಾಲ್ ಮಾಡ್ತಿದ್ದೀನಿ, ಮಾರ್ನಿಂಗ್ 6 ಗಂಟೆಯಿಂದ ಕಾಲ್ ಮಾಡ್ತಿದ್ದೀನಿ. ನೋಡಿ, ನಮ್ ಕಾಲೇಜ್ ಒಳಗಿದ್ದು ಗೂಗ್ಲಿ ಪಾಯಿಂಟ್ ಹೆಸರು ಯಾಕೆ ಬಂತು ಅಂದ್ರೆ, ಇಲ್ಲಿ ಎಷ್ಟು ಬಂದು ಜಸ್ಟ್ ಒಂದ್ ಸೀನ್ ತಗೊಂಡ್ ಹೋಗಿದ್ದ ಅಷ್ಟೇ, ಅದಕ್ಕೆ ಅದು ಗೂಗ್ಲಿ ಪಾಯಿಂಟ್. ಒಂದ್ ಸೀನ್ ಇಲ್ಲ, ತುಂಬಾ ಗೂಗ್ಲಿ ಪಿಕ್ಚರ್ ಚೆನ್ನಾಗಿಲ್ಲ ಶೂಟ್ ಮಾಡಿರೋದು ಸುತ್ತಮುತ್ತ ಎಲ್ಲ. ಅಂದ್ರು ಇದೇ ಪಾಯಿಂಟ್ ಗೂಗ್ಲಿ ಪಾಯಿಂಟ್ ಅಂದವ್ರಲ್ಲ, ಅದೇ ಆಶ್ಚರ್ಯ ನಂಗೆ. ಅದು ಒಂದ್ ಸೀನ್ ಐತೆ ಸ್ಪೆಷಲ್ ತರ, ಒಂಥರ ಚೆನ್ನಾಗಿರೋ ಸೀನ್, ಅದಕ್ಕೋಸ್ಕರ. ಸಾಟರ್ಡೆ ಇಬ್ರು ಇವತ್ತು ಕನ್ನಡ ರಾಜ್ಯೋತ್ಸವ ದಿನ ಫ್ಲಾಗ್ ಹಾರಿಸ್ತಿದ್ರೆ ನಮ್ಗಿಂದ ಹೆಂಗ್ ಹೋಗಕ್ಕಾಗುತ್ತೆ? ಸೈಡಿಂದ ಅವ್ರಿಗೂ ತೋರ್ಸೋಣಪ್ಪ ಹೆಂಗಿರುತ್ತೆ ಕನ್ನಡ ರಾಜ್ಯೋತ್ಸವ ನಮ್ಮ ಆಚಾರ್ಯ ಕಾಲೇಜಲ್ಲಿ. ನಮ್ ಕಾಲೇಜಲ್ಲಿ ಕನ್ನಡ ರಾಜ್ಯೋತ್ಸವ ಹೆಂಗ್ ಆಚರಿಸ್ತಾರಂತ ತೋರಿಸ್ತೀನಿ, ಬನ್ನಿ. ಜಲ್ದಿ ಬಾ, ನಾವು ಜೊತೆ ಫ್ಲಾಗ್ ಹಾಸ್ಟಿಂಗ್ ಮಾಡಿ ಖಾರ ಬುಂದಿ ಕೊಡ್ತಿದ್ರ ಅವಾಗ. ಅದಕ್ ಬಂದಿದೀವಿ ಅನ್ಕೊಂಡ್ಬಿಟ್ರೆ ಮೊದ್ಲು. ಮಾರ್ನಿಂಗ್ ಕಾಲೇಜ್ ಎಷ್ಟು ಪೀಸ್ ಅಂದ್ರೆ, ಹಾಲಿಡೇ ಇದ್ದಾಗ ಮಾತ್ರ. ಇಲ್ಲಿ ನೋಡಿ, ನೋಡಿ ತೋರಿಸ್ತೀನಿ ಬನ್ನಿ ಕನ್ನಡ ರಾಜ್ಯೋತ್ಸವ ಹೆಂಗ್ ಮಾಡ್ತಾರ ನಮ್ ಕಾಲೇಜಲ್ಲಿ ಅಂತ. ಬೇರೆ ಕಡೆ ಹಿಂದ್ಗಡೆ ಏನ್ ಬೇಡ ಅಂತೀಯಾ? ನಾವು ಆಕ್ಚುಲಿ ಈ ಕಡೆಯಿಂದ ಹೋಗ್ಬೇಕಿತ್ತು, ಸರಿ ಅನ್ಸಲ್ಲ. ಹಿಂದೆಯಿಂದ ಹೋಗೋಣ ಬನ್ನಿ. ಇವಾಗ ಕ್ರಾಸ್ ಮಾಡ್ಕೊಂಡ್ ಬಂದ್ವಿ ಅಲ್ಲಿಂದ. ಹಿಂದೆಯಿಂದ ತಿರುಗಿ ಬರ್ಬೇಕಾಯ್ತು, ಇಲ್ಲ ಅಂದ್ರೆ ನೋಡಿ ಇಲ್ಲಿಂದಾನೇ ಶಾರ್ಟ್ ಕಟ್ ಇತ್ತು ಒಂದು, ಡೈರೆಕ್ಟ್ ಆಗಿ ಇಲ್ಲಿ. ನೋಡಿ, ಇದೇ ಸ್ಪಾಟ್ ನಾವು ಡೈಲಿ ಬರ್ತೀವಲ್ಲ ರೀಲ್ ಮಾಡಕ್ಕೆ, ಇದೇ ಅದೇ ಸ್ಪಾಟ್. ಇಲ್ಲಿಂದ ಸ್ವಲ್ಪ ಒಳಗಡೆ ಹೋದ್ರೆ ತೋರಿಸ್ತೀನಿ ಬನ್ನಿ ನಿಮ್ಗೆ. ಕನ್ನಡನ ಎಸ್.ಆರ್ ಸಿನಿಮಾ ಮುಖಾಂತರ ಇಂಟರ್ನ್ಯಾಷನಲ್ ಲೆವೆಲ್ ತಗೊಂಡೋದ್ರು. ಅದೇ ತರ ಎಲ್ಲ ಫೀಲ್ಡ್ ಅಲ್ಲೂ ಇಂಟರ್ನ್ಯಾಷನಲ್ ಲೆವೆಲ್ ನಮ್ಮ ಕನ್ನಡ ನಂಬರ್ 1 ಸ್ಥಾನ ತಗೊಂಡೋಗ್ಬೇಕು. ಅದು ಕನ್ನಡದ ಅಭಿಮಾನ ಅಂದ್ರೆ. ಸೊ ರೀಲ್ ಶೂಟ್ ಆಯ್ತು ಒಂದು, ಇನ್ನೊಂದು ರೀಲ್ ಶೂಟ್ ಮಾಡೋಣ ಅಂತ ಬಂದಿದ್ದೀನಿ ಇಲ್ಲಿ. ಅದು ಒಂದು ಕುದುರೆ ಬಗ್ಗೆ ಇದೆ ಟಾಪಿಕ್, ನೀವು ರೀಲ್ ಬಂದಾಗ ನೋಡ್ತೀರಾ. ಸೊ ಇದು ಒಂದು ಕುದುರೆದ ಹಾರ್ಸ್ ರೇಸ್ ಅಂತ ಹೇಳ್ಬೋದು. ಲೈಕ್ ಇಲ್ಲೇ ಓಡಾಡಿಸ್ತಾರ ಆ ಕುದುರೆನ. ಇಲ್ಲಿ ನೋಡಿ, 2 ರೀಲ್ ಶೂಟ್ ಮಾಡಿದ್ವಿ. ಇವನ್ ಆರಾಮಾಗಿ ಬಂದು ಲೈವ್ ಮಾಡ್ತಾವನೆ. ಸೊ ಹೆಲೋ ಗಾಯ್ಸ್, ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಹೋಗಿ ಇನ್ಫ್ಲೂಯೆನ್ಸ್ ಮಾಡ್ಬಿಟ್ಟೆ, ಪೊಲೀಸರ ಹತ್ರ ಹೋಗಿ ಕನ್ನಡ ರಾಜ್ಯೋತ್ಸವ ಹೇಳಂತ ಡೇರ್ ಚಾಲೆಂಜು. ಇದೇ ಫುಲ್ ತೋಳ ಯಾರು ಹಾಕಿದಪ್ಪ? ಕನ್ನಡ ರಾಜ್ಯೋತ್ಸವ
ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ವಿಡಿಯೋ ತೆಗಿತಾ ಇದೆಯಾ? ಲಾಗ್ ಸರ್ ಒಂದು ಫೋಟೋ ಎಲ್ಲರಿಗೂ ಕಣ್ಣ ಇಡಿ ಸರ್. ಎಲ್ಲರಿಗೂ ಕರ್ನಾಟಕದ ಜನತೆಗೆ ಶುಭಾಶಯಗಳು. ನಮ್ಮ ಕರ್ನಾಟಕ ಹಿಂಗೆ ರಾರಾಜಿಸ್ತಿರ್ಲಿ ಅಂತ ನಾನು ಎಲ್ಲರೂ ಕೇಳ್ಕೊತೀನಿ. ಥ್ಯಾಂಕ್ ಯು ಬೀದರ್ ನೀವು ನೋಡಿದ್ರೆ ನಮ್ಮ ಕೇರಳ ಇಲ್ಲ ಸರ್ ಅಲ್ಲಿ ಅವರು ಅಲ್ಲಿ ಬೀದರ್ ಸರ್ ಪ್ರಾಪರ್. ಯಾವ ಬೀದರ್ ಎಕ್ಸ್ಪ್ರೆಸ್ ಹೋಗಿ? ಹಾಂ ಸರ್, ಯಶವಂತಪುರ ಎಕ್ಸ್ಪ್ರೆಸ್. ನಾನು ನಾಳೆ ಹೋಗ್ತೇನೆ. ಹೌದಾ ಸರ್, ನೀವು ಬೀದರ? ನಮ್ದು ಯಾದಗಿರಿ. ಹಾಂ ಸರ್, ಇದೇ ಕಾಲೇಜ್. ಏನು ಇಂಜಿನಿಯರಿಂಗ್ ಇಲ್ಲಿ ನಂದಿನಿ ಬೇಕರಿ ಇದೆಲ್ಲ ಸರ್, ಅಲ್ಲಿ ರೂಮ್ ಮಾಡಿ ಹೆಂಗೋ ನಮ್ ಬ್ರೋಗ್ ಇನ್ಫ್ಲೂಯೆನ್ಸ್ ಮಾಡಿ ಮಾಡಿಸ್ದೆ. ಹೆಂಗೆ ಪರಿಚಯ ಎಲ್ಲ ತುಂಬಾ ಚೆನ್ನಾಗ್ ಅನ್ಸ್ತು. ನಮ್ಮವ್ರು ಇದ್ರು, ಅಂದ್ರೆ ನಮ್ ಕಡೆಯವರು, ನಮ್ ಯಾದಗಿರಿ ಸೈಡ್ ಅವ್ರು ಇದ್ರು. ತುಂಬಾನೇ ಚೆನ್ನಾಗ್ ಅನ್ಸ್ತು ಮಾತಾಡಿ. ಇವಾಗ ಎಲ್ಲಾ ರೀಲ್ಸ್ ಎಲ್ಲ ಮುಗಿಸ್ಕೊಂಡ್ವಿ. 2 ರೀಲ್ ಶೂಟ್ ಮಾಡಿದೆ. ಇವಾಗ ಹೋಗಿ ಫ್ರೆಶ್ ಆಗಿ ಮೀಲ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡು, ನಮ್ದು ಧನುಷ್ ಬ್ರೋ ಅದೊಂದು ಕಾಂಪಿಟೇಷನ್ ಇದೆ ಡಾಕ್ಟರ್ BR ಅಂಬೇಡ್ಕರ್ ಕಾಲೇಜಲ್ಲಿ ನಾಗರ್ಬಾವಿ, ಅಲ್ಲಿಗೆ ಹೋಗ್ಬೇಕು. ಅದನ್ನು ತೋರಿಸ್ತೀನಿ ಫುಲ್. ಸೊ ಇವಾಗ ಮಾರ್ನಿಂಗ್ ಮೀಲ್ ಪ್ರಿಪೇರ್ ಮಾಡ್ತಿದ್ದೀನಿ. ಮಾರ್ನಿಂಗ್ ಮೀಲ್ ಏನಿಲ್ಲ, ಜಸ್ಟ್ ಓಟ್ಸ್ ಮತ್ತು ಸ್ವಲ್ಪ ಮೊಟ್ಟೆ, ಅದನ್ನ ಪ್ರಿಪೇರ್ ಮಾಡಿ ಮತ್ತೆ ಮಧ್ಯಾಹ್ನ ಮೀಲು ಚಿಕನು, ರೈಸು, ಪೀನಟ್ಸು ಕ್ಯಾರಿ ಮಾಡೋಣ. ಅದನ್ನ ಕ್ಯಾರಿ ಮಾಡಿ ರಾತ್ರಿ ಬಂದ್ಮೇಲೆ 2 ಮೀಲ್ಸ್ ಉಳಿದಿರುತ್ತೆ, ಅದನ್ನ ರಾತ್ರಿ ಬಂದು ಕವರ್ ಮಾಡೋಣ ಅಷ್ಟೇ. ಫಸ್ಟ್ ಮೀಲ್ ಮುಗೀತು. ಇವಾಗ ಸ್ವೀಟ್ ಪೊಟ್ಯಾಟೊ ಬಾಯ್ಲಿಗೆ ಇಟ್ಟಿದ್ದೀನಿ, ತೋರಿಸ್ತೀನಿ ಬನ್ನಿ. ಇದನ್ನ 11 ನಿಮಿಷ ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ದಯವಿಟ್ಟು ಏನನ್ನು ಸಾಧಿಸಿರೋ ಸಂತೋಷ ತನಕ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಹೊಡೋಣ ನಮ್ಮ ಅಂಬೇಡ್ಕರ್ ಕಾಲೇಜ್ಗೆ. ಲಿಖಿತ್ ಅಣ್ಣ ಅಂತ, ಹೆಲ್ಮೆಟ್ ತೆಗೀರಿ. ಒಂದು ಜಿಮ್ ಪಾರ್ಟ್ನರ್ ಇವರು. ಬನ್ನಿ. ಸೊ ಇವಾಗ ಕಾಂಪಿಟೇಷನ್ ನೋಡಕ್ ಹೋಗ್ತಿದೀವಿ. ಅಣ್ಣ ಎಲ್ಲಿ ಹೋಗ್ತಿರೋದು? ನಾಗರ್ಬಾವಿ ಡಾಕ್ಟರ್ BR ಅಂಬೇಡ್ಕರ್ ಕಾಲೇಜು. ಆಲ್ರೆಡಿ ಲೇಟ್ ಆಗಿದೀವಿ, ಅದಕ್ಕೆ ಇವಾಗ ನೋಡಿ ರಫ್ತಾರ ಹೊಡಿತಾರ. ಈಗ ಅದೇ ಹೆಲ್ಮೆಟ್ ಬರ್ತೈತೆ. ಇವಾಗ ನೋಡಿ ಮೋಟೋ ವ್ಲಾಗಿಂಗ್ ಸ್ಟಾರ್ಟ್. ನಮ್ ಲಿಖಿತ್ ಅಣ್ಣ ಮೇನ್ ರೈಡರ್ ಇವತ್ತು. ನಮ್ದು ಮಾಡಿದ್ರು ಅಂತ ನೋಡಿ. ಒಂದ್ ಕೈಯಲ್ಲಿ ಮ್ಯಾಪ್, ಒಂದ್ ಕೈಯಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ಹೋಗ್ತಾ ಇದೀವಿ ನಮ್ ಧನುಷ್ ಬ್ರೋಗೋಸ್ಕರ. ಧನುಷ್ ಬ್ರೋ ವಿಡಿಯೋ ನೋಡ್ತಿದ್ರ ಅಂದ್ರೆ ನೋಡಿ ಎಷ್ಟು ಕಷ್ಟ ಪಡ್ತಿದೀವಿ ನಿಮ್ಮನ್ನ ನೋಡಕ್ಕೆ. ಹಳೇಬೀಡಿಂದ ಬಂದಿದ್ದೀವಿ 230 ಕಿಲೋಮೀಟರ್. ಇವರು ಹಳೇಬೀಡಿಂದ 230 ಕಿಲೋಮೀಟರ್. ಇವಾಗ ಚೆನ್ನಾಗಿ ಉರಿತೈತೆ ನೋಡಿ. ಈಗ ನಿಮ್ಗೋಸ್ಕರ ಬರ್ತಾ ಇದೀವಿ ನಿಮ್ಮನ್ನ ನೋಡಕ್ಕೆ. ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಹೊಡಿರಿ ಮತ್ತೆ ಕಮೆಂಟ್ ಹೊಡಿರಿ. ಇಲ್ಲಿ ನೋಡಿ ಮಾತಾಡ್ತಾ ನಾನು ಮ್ಯಾಪ್ ನೋಡೋದೇ ಮರ್ತೋಗಿದ್ದೆ. ಇವರು ಬರೀ ಟೈರ್ ಮಾರ್ಕ್ ನೋಡ್ತಾನೆ ಲೊಕೇಶನ್ ಕರ್ಕೊಂಡು ಹೋಗ್ತವ್ರೆ. ಗ್ರೇಟ್. ಇವಾಗ ನೋಡ್ದೆ ಲೊಕೇಶನ್ ಕರೆಕ್ಟ್ ಐತೆ. ಇಂಥ ಗ್ರೇಟ್ ರೈಡರ್ಸ್ ಇರ್ಬೇಕು ನಮ್ ಜೊತೆ. ಫೈನಲಿ ಬಂದಿದೀವಿ ಲೊಕೇಶನ್ಗೆ. ಪಾರ್ಕಿಂಗ್ ಸಿಕ್ತು ಫೈನಲಿ. ಇಲ್ಲಿ ಹಚ್ಬಿಟ್ಟು ನಮ್ ಧನುಷ್ ಬ್ರೋ ನೋಡಕ್ಕೆ ತೋರಿಸ್ತೀನಿ ನಿಮ್ಗೆ ಧನುಷ್ ಬ್ರೋ ಹೆಂಗಿದಾರಂತ. ಈ ಹೆಲ್ಮೆಟ್ ಗ್ರಹಚಾರ ಇಷ್ಟೇ ನೋಡಿ. ಕೂದ್ಲೇ ಸರಿ ಕೊಡಲ್ಲ, ಸ್ಟ್ರೇಟ್ ಆಗ್ಬಿಡುತ್ತೆ ಫುಲ್ಲು. ಎಂಟ್ರಿ ಹೊಡಿತೀರಿ. ಬ್ರೇಕ್ ಆಯ್ತಾ ಏನಾದ್ರು?
ನೋಡಿ ಟ್ರೋಫೀಸ್ ಇಟ್ಟಿದ್ದಾರೆ. ಫಸ್ಟ್ ಪ್ರೈಸ್ ಅಂತೆ. ರಾಯಲ್ ಎನ್ಫೀಲ್ಡ್. ಬಾಡಿ ಬಿಲ್ಡಿಂಗ್ ಅಲ್ಲಿ ಓವರ್ ಆಲ್ ಟೈಟಲ್ ಹೊಡೆದವ್ರಿಗೆ ಈ ಬೈಕು. ಟ್ರೋಫೀಸ್ ಕೂಡ ಸಖತ್ತಾಗಿ ದೊಡ್ಡದೈತೆ. ಬೇರೆ ಕಾಂಪಿಟೇಷನ್ ಎಲ್ಲ ನೋಡಿರ್ತೀನಿ, ಸ್ವಲ್ಪ ಚಿಕ್ಕದಿರುತ್ತೆ, ಇದರ ಸ್ವಲ್ಪ ದೊಡ್ಡದಿಟ್ಟಿದ್ದಾರೆ. ನಮಸ್ಕಾರ ಬಾಯ್. ನಮಸ್ಕಾರ. ಯಾರ್ಯಾರು ಬಂದ್ರಿ? ನಾನು ನಿನ್ನೆ ಮೆಸೇಜ್ ಹಾಕೊಂಡ್ ತಿಳಿದೆ ನಿಂಗ ಬರ್ತೀರೇನ್ ಬ್ರೋ? ನೋಡಿ ಇನ್ಫ್ಲುಯೆನ್ಸರ್ ಲೈಫ್ ಎಷ್ಟು ಕಷ್ಟ ಇರುತ್ತೆ ನೋಡಿ. ಸುಭಾಷ್ ಬ್ರೋ ಬಿಡ್ತಾನೆ ಇಲ್ಲ. ನಾನು ನಿನ್ನೆ ಮೆಸೇಜ್ ಹಾಕ್ಬೇಕಂತ ತಿಳಿದೆ ನೀನ್ ಬರ್ತೀಯನ ಅಂತೇಳಿ. ನಾನು ಬ್ರೋ ಏನ್ ಬರಲ್ಲ ಅಂತ ತಿಳ್ಕೊಂಡೆ. ಸೊ ಫೈನಲಿ ಆಡಿಟೋರಿಯಂ ಒಳಗೆ ಬಂದು ಕುಂತಿದ್ದೀವಿ. ನೋಡಿ ಒಂದು ಸೆಂಟ್ರಲ್ಲಿ ಹಿಡಿದಿದ್ವಿ. ಪಿಕ್ಚರ್ ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು. ಇಲ್ಲ ಅಥ್ಲೀಟ್ಸ್ ಕಂಡೀಷನ್ ಕ್ಲಿಯರ್ ಆಗಿ ಕಾಣುತ್ತೆ. The second place goes to 840. ಮಗ ಗೆದ್ದ. Congratulations. ಅವ್ರ ಅಪ್ಪ ಗೆದ್ದಿದ್ದು ಫುಲ್ ಖುಷಿ ಅವನು. ನೋಡಿ ಫುಲ್ ಖುಷಿ ಅವನು. ಇವಾಗ ನಮ್ ಧನುಷ್ ಬ್ರೋ ಬರ್ತಿದಾರೆ ನೋಡಿ, ನಿಮ್ಮನ್ನ ತೋರಿಸ್ತೇನೆ. The next pose to your favorite side chairs together and flex. Come on, boy, come on. ಮುಂದೆ ನೋಡು. ಅಲ್ಲ ಅವ್ರು ನೋಡು, ಇದು ಒಂದ್ರಲ್ಲ ಆಗಲ್ಲ. ಅವ್ರು ನೋಡು, ರಘು And gentlemen to the back, ನೋಡು, ಅದನ್ನ ನೆಕ್ ಕೊಡ್ತಾರೆ. back double bicep. ಬಗ್ಗೆ ಆಡ್ಸಿದ್ದಾರೆ ಫಸ್ಟ್. ಹೇಳಿ ಗೊತ್ತಾ ಚೆಸ್ಟ್ ಎತ್ತ ಇನ್ನು. ಇಡೀ ಕುಶಾಲ್ ಸ್ಕ್ವೀಸ್ ಮಾಡಿ ಇದಕ್ಕೆ. And okay, gentlemen, choose your favorite side tricep. And first place goes to number 5. ಸೊ ಗೈಸ್, ಈ ಕ್ಯಾಟಗರಿಯಲ್ಲೂ ನಮ್ ಧನುಷ್ ಬ್ರೋ ಫಸ್ಟ್ ಪ್ರೈಸ್. ನಾವು ಕೂತ್ಕೋತಿದೀವಿ, ಧನುಷ್ ಬ್ರೋ ಯಾವಾಗ ಬರ್ತಾರೆ, ಯಾವಾಗ ಟೈಟಲ್ ತಗೊಂಡ್ ಹೋಗ್ತಾರೆ ಅಷ್ಟೇ ಮಾಡ್ತಿದೀವಿ. ಸೊ ಟೋಟಲ್ ಆಗಿ 4 ಕ್ಯಾಟಗರಿ ಆಡಿದ್ರು, 4 ಓವರ್ ಆಲ್ 4ರಲ್ಲೂ ಗೋಲ್ಡ್. ಸೊ ಇವಾಗ ನೋಡೋಣ 5th ಒಂದು ಕ್ಯಾಟಗರಿ ಇದೆ, ಅದು ಏನಾಗುತ್ತೆ ನೋಡೋಣ. The second place goes to 008. ಫೈನಲಿ ನಮ್ ಧನುಷ್ ಬ್ರೋ 1 ಸೆಕೆಂಡ್ ಪ್ಲೇಸ್ ಬಂತು, ಪರವಾಗಿಲ್ಲ. It's okay. ಇನ್ನು 4 ಓವರ್ ಆಲ್ ಇದೆ, ನೋಡೋಣ. ಆರ್ಗನೈಸರ್ ಇಲ್ಲಿದೆ, ಪರ್ಮಿಷನ್ ಆಸ್ಕ್ ಫಾರ್ ಪರ್ಮಿಷನ್. ಓಕೆ ಓಕೆ, ನೀವು ಕಷ್ಟ ಹೇಳ್ತಿದ್ದಾರೆ ಅಲ್ಲಿ ರೋಗಲ್ ನಗರ ಅಂತ. ಇವ್ರ ಬಯೋದಲ್ಲಿ ನಾನು ತೋರಿಸ್ತೀನಿ, ಸ್ಕ್ರೀನ್ ಪೇ ಮಾಡ್ತೀನಿ. ಇವ್ರ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ನಾನು ನಿನ್ನೆ ಸಂಜೆ ಹೇಳ್ತೀನಿ ಅವ್ರಿಗೆ ಅವ್ರು ಹೇಳ್ತಿದ್ದಾರೆ ನಾನು ಓದಿಲ್ಲ, ನನ್ನ ಬಯೋದಲ್ಲಿ ಹಾಕೊಂಡಿದ್ದೀನಿ ಅಂತ. ಇನ್ಸ್ಟಾಗ್ರಾಮ್ ಬೇಕಾ, ರಿಯಾಲಿಟಿ ಬೇಕಾ? इंग्लिश में बात करो, इनको इंग्लिश में बोलो.
ಆಕ್ಚುಲಿ ಪ್ರೋ ಕಾರ್ಡ್ ವಿನ್ನರ್ಸಿಗೆ ಶೋನೇ ಅಲ್ಲ ಇದು. ಆದ್ರೆ ಅವರು ಪ್ರೋ ಕಾರ್ಡ್ ವಿನ್ನರ್ ಅಂತ ಬಯೋದಲ್ಲಿ ಬರ್ದಿದಾರಂತ ಅವ್ರು ಪ್ರೂಫ್ ಕೊಡ್ತಾರೆ. ಆದ್ರೆ ಅವ್ರ ಸಪೋರ್ಟರ್ಸ್ ಇರ್ತಾರೆ ಪ್ರೂಫ್ ತೋರಿಸಿ ಇನ್ಸ್ಟಾಗ್ರಾಮು ಮತ್ತೆ ರಿಯಾಲಿಟಿ ಬೇರೆ ಬೇರೆ ಇರುತ್ತಂತ. ಮಾತಾಡೋದು ಅವಕಾಶ ಇಲ್ಲ ನೋಡಿ ಸರ್. ಒಂದ್ ನಿಮಿಷ ಇಲ್ಲಿ ಹೇಳಿರೋದು ನೋಡಿ ಸರ್. ಇಂಟರ್ನ್ಯಾಷನಲ್ ಯಾರು ಅದು ಪ್ರೋ ಕಾರ್ಡ್ ಅಂತ ಒಂದ್ ನಿಮಿಷ ಯಾರು ಹೋಗಲ್ಬೇಡ್ರಿ. ಒಂದೇ ನಿಮಿಷ ನಿಮ್ ಮದರ್ ಪ್ರಾಮಿಸ್. ಅವ್ರ ಹತ್ರ ಪ್ರೋ ಕಾರ್ಡ್ ಇದೆ ಇಲ್ಲ ಅಂತ ಅಮ್ಮನ ಹಣ ತಿನ್ನಿಸ್ತವ್ರೆ. ಅವ್ರ ಅಮ್ಮನ ಹಣ ತಿಂದ್ರೆ ಪ್ರೋ ಕಾರ್ಡ್ ಇಲ್ಲ. ಟುಸ್ಟು ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಬ್ರೋ ಮೆನ್ಸ್ ಫಿಸಿಕ್ ಓವರ್ ಆಲ್ ಟೈಟಲ್. ನೆಕ್ಸ್ಟ್ ಯುವ ಬಾಡಿ ಬಿಲ್ಡಿಂಗ್ ಪ್ಲೇಸ್ ವಿನ್ನರ್ಸ್ ಯಾರು ಧನುಷ್ ಬರ್ತಾರೆ ಓವರ್ ಹೊಡಿತಾರೆ, ಬರ್ತಾರೆ ಓವರ್ ಹೊಡಿತಾರೆ. ದಯವಿಟ್ಟು ವೇದಿಕೆಗೆ ಮೇಲೆ ಆಗಮಿಸಿ ಜಾಯಿನ್ ಆಗಬೇಕು. ಯುವ ಬಾಡಿ ಬಿಲ್ಡಿಂಗ್ ಅಲ್ಲೂ ಓವರ್ ಆಲ್ ಟೈಟಲ್. ಕಂಗ್ರಾಚುಲೇಷನ್ 10,000 rupees 20,000 ಮಂದಿಗ ಅದ್ರಲ್ಲಿ 10,000 ಟೈಟಲ್ ಅಂಡ್ ದ ಶಾಶ್. ಅವ್ರು ಇಸ್ಕೊಂಡು ಇಡ್ತಾ ಇದಾರೆ. ಫೋಟೋ ಇಟ್ಕೋಬೇಕು ಅನ್ನೋದು ಅವ್ರಿಗೆ ಇಲ್ಲ. ಇಲ್ಲಿ ನೋಡಿ ಧನುಷ್ ಬ್ರೋ ಇಷ್ಟೊಂದು ಟೈಟಲ್ ಗೆದ್ಬಿಟ್ಟವ್ರೆ ಆಲ್ರೆಡಿ. ಟೋಟಲ್ ಆಗಿ 4 ಕ್ಯಾಟಗರಿ ಟೈಟಲ್ ಮತ್ತೆ 2 ಓವರ್ ಆಲ್ ಟೈಟಲ್. ಸಿಲ್ವರ್ ಕ್ಯಾಟಗರಿ ಸಿಲ್ವರ್ ಒಂದ 2 1 ಸಿಲ್ವರ್ 4 ಗೋಲ್ಡ್. 1 ಸಿಲ್ವರ್ 4 ಗೋಲ್ಡ್. ಹೆಂಗ ಅನ್ಸ್ತಿದೆ? ನೀರು ಕುಡಿಬೇಕು ನೋಡಿ, ನೀರ್ ಕುಡಿಬೇಕು ಅನ್ಸ್ತಿದೆ. ಫುಲ್ ಸುಸ್ತಾಗವ್ರೆ, ಮಾತಾಡಕ್ಕೂ ಆಗ್ತಿಲ್ಲ. ಎಲ್ಲ ನಮ್ಮ ಅಣ್ಣಗೆ ಬ್ರೋ ಕಂಗ್ರ್ಯಾಚುಲೇಷನ್. ಮತ್ತೆ ಬ್ಲಾಗ್ ಬರುತ್ತೆ ಯೂಟ್ಯೂಬ್ ಅಲ್ಲಿ ನಿಮ್ದು, ಫುಲ್ ಹಾಕ್ತೀನಿ. ಯಾಕೆ ಬ್ರೋ ನಗ್ತಿದ್ದೀರಾ? ನಾಳೆ ಮಿಸ್ಟರ್ ಇಂಡಿಯಾ ಐತೆ. ಸೊ ನಾಳೆ ಬೈಕ್ಗೋಸ್ಕರ ಟ್ರೈ ಹೊಡಿತಾರೆ ಧನುಷ್ ಬ್ರೋ. ನೋಡೋಣ ನಾಳೆ ಏನಾಗುತ್ತೆ. ನೋಡಿ ಅಜ್ಮೀರ್ ಬ್ರೋ ಮಾತಾಡಿ. ಕ್ಯಾಮ್ರಾ ಶೈ ಇವತ್ತು ಹೋಗ್ಬೇಕು. ಏನ್ ಮಾಡ್ಬೇಕು ಬ್ರೋ? ಕ್ಯಾಮ್ರಾ ಶೈನೆಸ್ ಹೋಗ್ಬೇಕು ಇವತ್ತು. ಅದೇ ಎತ್ಕೊಂಡ್ ಹೋಗ್ಬೇಕು ಮನೇಲಿ. ಅದೇ ಮೇನು ಚೆಕ್, ಅದೇ ಫೋಟೋ ಹೊಡೆದು ಹಾಕ್ಬೇಕು ಬ್ಯಾನರ್. ನೀವು ಬ್ರೋ ಚೆಕ್ ತಗೊಂಡು ಬ್ಯಾಂಕಲ್ಲಿ ಕೊಟ್ಟರೆ ಕೊಡ್ತಾರ ದುಡ್ಡು? ಹೋಗೋಣ, ಟ್ರೈ ಮಾಡೋಣ. ಗೊತ್ತಿಲ್ಲ, ಎತ್ಕೊಂಡು ನಡೀರಿ. ಅದಕ್ಕೆ ಎತ್ಕೊಂಡೋಗ್ತದೆ. ಸೊ ಫೈನಲಿ ಕಾಂಪಿಟೇಷನ್ ಮುಗೀತು. ಇವಾಗ ಹೊರಡ್ತಿದೀವಿ ನಮ್ಮ ಮನೆಗೆ. ಇಲ್ಲಿ ನೋಡಿ ನಮ್ ಲಿಖಿತ್ ಬ್ರೋ ರೆಡಿ ಆಗ್ತವ್ರೆ. ಗಾಡಿಯಲ್ಲಿ ಬ್ರೋ ನಮ್ದು. ಇದಕ್ಕೆ ನಮ್ ಪ್ಯಾಷನ್ ಪ್ರೋ ನೋಡಿ, ಇದಕ್ಕೆ ಇಂಡಿಕೇಟರ್ ಇಲ್ಲ, ಮತ್ತೆ ಬ್ರೋ ಹೆಡ್ ಲೈಟ್ ಇಲ್ಲ, ಬ್ರೇಕ್ ಲೈಟು ಇಲ್ಲ. ಸೊ ಹೆಂಗ್ ಹೋಗ್ತೀವಿ ನೋಡಿ. ನಮ್ಮನ್ನ ಮೆರ್ಕಂಡ್ ಕರ್ಕೊಂಡು ಹೋಗೋ ತಾನೇ ಮೇಲೆ ಅಂಬಾರಿ ಹೋದಂಗ್ ಹೋಗ್ತೀವಿ ಈಗ.
ಟೈರ್ ಮಾರ್ಕ್ಸ್ ನೋಡಿ ನಡ್ಸೋರು ಇವ್ರಿಗೆ ಏನ್ ಹೆದರಿಕೆ ಹೇಳಿ ಇಂಡಿಕೇಟರ್ ಇಂದ. ಬನ್ನಿ ರೈಡರ್ ಜೊತೆ ಇವತ್ತೊಂದು ರೈಡ್ ತೋರಿಸ್ತೀನಿ ನಿಮ್ಗೆ. ನಾನು ಬೆಂಗಳೂರು ಬಂದು 3 ವರ್ಷ ಆಯ್ತು, ಆದ್ರೆ ಇವತ್ತೇ ಫಸ್ಟ್ ಟೈಮ್ ನಾನು ಇಷ್ಟು ಬೇಗ ಡೆಸ್ಟಿನೇಷನ್ ರೀಚ್ ಆಗ್ತಿರೋದು. ಏನಂತೀರಾ ಲಿಖಿತಣ್ಣ, ನೀವು ಎಷ್ಟು ವರ್ಷದಿಂದ ಇದೀರಾ ಇಲ್ಲಿ? ಖಂಡಿತ ನಾನು ಒಂದು 2.5-3 ವರ್ಷದಿಂದ ಇಲ್ಲೇ ಇದ್ದೀನಿ. 2.5-3 ವರ್ಷ. ಫಸ್ಟ್ ಟೈಮ್ ಫಾರ್ಮೋಸ್ಟ್ ಇದು. ವೀಕೆಂಡ್ ಅಲ್ಲ ಇವತ್ತು, ವೀಕೆಂಡ್ ಎಲ್ಲ ಅರ್ಧ ಜನ ಕೋರಮಂಗ್ಲದವ್ರು ಇರ್ತಾರೆ, ಅದು ಬೇರೆ ಮಾತು ಬಿಡಿ. ನಾವು ಕೋರಮಂಗ್ಲ ಅಲ್ಲ, ನಾವು ಕಾಂಪಿಟೇಷನ್ ನೋಡಕ್ ಹೋಗಿದ್ವಿ, ಅದೇ ಡಿಫ್ರೆನ್ಸ್. ನಾಗರಬಾವಿ ಹತ್ರ 20 ಕಿಲೋಮೀಟರ್ ಗುರು. ಏನ್ ಎಷ್ಟು ನಿಮಿಷದಲ್ಲಿ ಬಂದ್ವಿ? ಅರ್ಧ ಗಂಟೆನೂ ಆಗಿಲ್ಲ. 20 ಮಿನಿಟ್ಸ್ ಅಲ್ಲಿ ಆರಾಮಾಗಿ ಆಚಾರ್ಯ ಕಾಲೇಜ್ ಹತ್ರ ಆರಾಮಾಗಿ ಬಂದ್ವಿ ನೋಡಿ. ಸೊ ಫೈನಲಿ ಬಂದ್ವಿ ನಮ್ ಬಿಲ್ಡಿಂಗಿಗೆ. ಲಿಖಿತಣ್ಣ ಹೋಗ್ತಾರೆ. ಸರಿ ಅಣ್ಣ, ಬಾಯ್ 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 ಬಾಯ್. ಸರಿ ಬಾಯ್. ಚೀಟ್ ಮಿಲ್ ಮಾಡ್ಬೇಕಂತೆ, ಅದಕ್ಕೆ ಹೋಗ್ತಾರ ನೋಡಿ. ಎವ್ರಿ ಡೇ ಇದೆ ಚೀಟ್ ಮಿಲ್ ನಮ್ಗೆ. ಸರಿ ಅಣ್ಣ, ಬಾಯ್ ಬಾಯ್ ಬಾಯ್. ಸೊ ಫೈನಲಿ ಫ್ಲ್ಯಾಟಿಗೆ ಬಂದಿದ್ದೀನಿ. ಜಸ್ಟ್ ಬಂದು ಫ್ರೆಶ್ ಆಗಿ ಒಂದು ಮೀಲ್ ತಿನ್ಬೇಕು. ಸ್ವೀಟ್ ಪೊಟ್ಯಾಟೊ, 500 ಗ್ರಾಮ್ ಸ್ವೀಟ್ ಪೊಟ್ಯಾಟೊ. ಅಲ್ಲಿ ಹೋದಾಗಿಂದ ಇನ್ನೂ ತಿನ್ನಲಿಲ್ಲ. ಆ್ಯಂಡ್ ಇದು ಅಲ್ಲಿ ಗಿಫ್ಟಿಗೆ ಕೊಟ್ಟಿದ್ರು, ನೋಡ್ಬೋದು ನೀವು. ಚೆನ್ನಾಗೈತೆ ಕ್ವಾಲಿಟಿ, ಜಿಮ್ಮಿಗಾದರೂ ಯೂಸ್ ಆಗುತ್ತೆ. ಸೊ ಇವತ್ತಿನ ದಿನ ಹೇಳ್ಬೇಕಂದ್ರೆ ಸಖತ್ತಾಗಿತ್ತು, ತುಂಬಾ ಮಜಾ ಬಂತು. ಧನುಷ್ ಬ್ರೋ ಕ್ಯಾಟಗರಿಯಲ್ಲಿ 4 ಟೈಟಲ್ಲು ಮತ್ತು 1 ಸಿಲ್ವರು, ಮತ್ತು ಓವರಾಲಲ್ಲಿ 2 ಓವರಾಲ್ ಹೊಡೆದ್ರು, ಯುವ ಮೆನ್ಸ್ ಫಿಸಿಕ್ಕು ಮತ್ತು ಯುವ ಬಾಡಿ ಬಿಲ್ಡಿಂಗು. ಸೊ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ಕಂಗ್ರ್ಯಾಚುಲೇಷನ್ ಧನುಷ್ ಬ್ರೋ, ಹಿಂಗೆ ಮಾಡ್ತಾಯಿರಿ, ಹಿಂಗೆ ಗ್ರೋ ಆಗಿ. ಸೊ ನಾವು ಇವಾಗ ಎಡಿಟ್ ಎಲ್ಲ ಮಾಡಿ ಮಲಗಬೇಕು. ಇದ್ರ ಜೊತೆ ನಮ್ಮ ಬ್ಲಾಗ್ ಮುಗಿಸೋಣ. ಓಕೆ, ದೆನ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಓಕೆ, ಬಾಯ್. ಇಲ್ಲಿ ನೋಡಿ, ಕಟ್ಟಿಗಲ್ಲಿದ್ರೆ ತೋರ್ಸಕ್ ಒಂಥರ ಚೆನ್ನಾಗಿರುತ್ತೆ. ನಾವು ಬಾಡಿ ಇಂಪ್ರೂವ್ ಆಗ್ತಿದೆ ಅನ್ಕೋತೀವಿ, ಆದ್ರೆ ಇಲ್ಲಿ ಬರ್ತಾರ ನೋಡಿ ನಮ್ಮ ಅಣ್ಣ, ಬಂದು ಶರ್ಟ್ ತೆಗ್ದ್ಬಿಡ್ತಾರೆ. ಅಲ್ಟಿಮೇಟ್ ಬಾಡಿ ಡಿಸ್ಮಾರ್ಫೆ ಕೊಟ್ಬಿಡ್ತಾರೆ ನಮ್ಗೆ. ಅಲ್ಲಿ ಜನ ಒಳ್ಳೆ ಅಲ್ಲ. ಈಗ ರಾತ್ರಿ ನಿದ್ದೆ ಬರಲ್ಲ ನಮ್ಗೆ ನಿಮ್ ಬಾಡಿ ನೋಡಿ. ಮೋಟಿವೇಶನ್ ಅದೇ ಮೋಟಿವೇಶನ್ ಬರುತ್ತೆ, ಆದ್ರೆ ಬಾಡಿ ಡಿಸ್ಮಾರ್ಫಿಯನು ಬರುತ್ತೆ. ನಂದು ಯಾವಾಗ ಆಗುತ್ತೆ ಹಿಂಗಂತ. ನೀವು ಮಾಡಕ್ ಖರ್ಚಿಗೂ ನಾವ್ ಮಾಡಕ್ ಖರ್ಚಿಗೂ ಡಿಫ್ರೆನ್ಸ್ ಅದು ಐತೆ ಬಿಡಿ. ನಿಮ್ ಜಾಸ್ತಿ ಟೈಮ್ ಕೊಡಿ, ನಿಮ್ದು ಆಗುತ್ತೆ, ಅದ್ರಲ್ಲೇನೇ ಇದೆ ಆಗುತ್ತೆ. ಅಜ್ಮೇರ್ ಪುರ ಹೇಳ್ತಿದಾರೆ ಅಂದ್ರೆ ನಾವು ಒಂದ್ಸಲ ಆ ಪೊಸಿಷನ್ ಮೇಲೆ ಹೋಗಿ ಹೋಗ್ತೀವಿ.